ಈ ಹೊರಡೋ ನಿರ್ಧಾರ ಮಾಡಿದ್ದೀನಿ. ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಅಲ್ಲ ಆರ್ತಿ, ಅದು ಪ್ಲೀಸ್ ಅಮ್ಮ, ದಯವಿಟ್ಟು ನನ್ನ ತಡಿಬೇಡಿ. ನೀವು ಹೇಳಿದ್ದೆಲ್ಲ ಮಾತುಗಳನ್ನ ನಾನು ಉಳಿಸ್ಕೊಟ್ಟಿದ್ದೀನಿ. ಇನ್ಯಾವ ಕಾರಣನೂ ಹೇಳಿಬಿಡಿ ಪ್ಲೀಸ್. ಅತ್ತೆ ಹೊರಟೇ ಬಿಟ್ರೆ ನೀವು? ಹೌದು ಅತ್ತೆ, ಮನೇಲಿ ಪೂಜೆ ಆಗಿದ ತಕ್ಷಣ ಹೊರಟ್ಬಿಟ್ರೆ ಸರಿ ಹೋಗಲ್ಲ. ಈಗ ನೋಡಿ, ದೇವಸ್ಥಾನದಲ್ಲಿ ಪೂಜೆ ಆಗಿದ ತಕ್ಷಣ ಒಂದ್ ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಬರ್ತೀವಿ. ಈಗ ನೋಡಿ, ಮನೇಲಿ ಎಷ್ಟು ದೊಡ್ಡ ಪೂಜೆ ನಡೆದಿದೆ, ತಕ್ಷಣ ಹೊರಟ್ಬಿಟ್ರೆ ಏನ್ ಚೆನ್ನಾಗಿರತ್ತೆ ಹೇಳಿ ಅತ್ತೆ? ನಿರೋಷಾ, ನೀನ್ ಒಂದ್ ಕೆಲಸ ಮಾಡು. ನೀನ್ ಬೇಕಾದ್ರೆ ಇಲ್ಲೇ ಕೂತಿದ್ದು ಮಲ್ಗಿದ್ದು ಆಯಾಸ ಎಲ್ಲ ಕಮ್ಮಿ ಆದ್ಮೇಲೆ ಬಾ. ಯಾರ್ದು ಅಡ್ಡಿ ಇಲ್ಲ. ಅಮ್ಮ ಬಾಮ ಓಡೋಣ. ಅತ್ತೆ, ನೀವು ಹೋಗ್ಬೇಡಿ ಅಂತ ನಾನು ಹೇಳ್ತಿಲ್ಲ. ಈಗ ತಾನೇ ಪೂಜೆ ಮುಗಿಸಿದ್ದೀರಾ, ಪ್ರಸಾದ ತಗೊಂಡಿದ್ದೀರಾ, ಊಟ ಮಾಡ್ಕೊಂಡು ಹೋಗಿ. ಉಪವಾಸ ಹೋಗಬಾರ್ದು ಅಲ್ವಾ ಅಜ್ಜಿ? ಊಟ ಏನು, ಇಲ್ಲೇ ಇದ್ಬಿಡು ಅಂತ ಹೇಳೋ ಮನ್ಸು ನಂದು. ಆದರೆ ಬಾಯಿ ಕಟ್ ಹಾಕ್ಬಿಟ್ಟಿದೆ. ನೀನು ನನಗೆ ಕೊಟ್ಟ ಮಾತಿನ ಪ್ರಕಾರ 48 ದಿನದ ಪರಿಹಾರದ ಪೂಜೆ ಮಾಡಿಕೊಟ್ಟಿದೀಯಾ. ಇನ್ನು ನಿನ್ನನ್ನು ತಡೆಯೋ ಯಾವ ಹಕ್ಕು ನನಗಿಲ್ಲ ಆರ್ತಿ. ಇದು ನಿನ್ನ ಮನೆ, ಸದಾ ನಿನ್ನ ಮನೆಯಾಗೇ ಇರುತ್ತೆ. ಮಗ ಸೊಸೆ ಜೊತೆ ಆಗಿರಬೇಕು, ಮಕ್ಕಳಿಗೆ ಆಸರೆ ಆಗಿರಬೇಕು. ನೀನು ಈ ಮನೆ ಬೆಳಗಬೇಕು ಅನ್ನೋದು ನನ್ನ ಆಸೆ ಆರ್ತಿ. ನೀವು ಹೇಳ್ದಾಗೆ ನಾನು ಈ ಮನೇನ ಬೆಳಗೋದಕ್ಕೆ ಬಂದೆ. ಆದರೆ ಏನೇನೆಲ್ಲ ತೊಂದರೆ ಆಯಿತು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ವಿವರಿಸಿ ಹೇಳೋ ಅಗತ್ಯ ಇಲ್ಲ ಅಂದ್ಕೋತೀನಿ. ಇಟ್ಟೆ ಹೆಜ್ಜೆನ ಹಿಂದಕ್ಕೆ ತಗೋಬೋದು, ಆದರೆ ಕಾಲ ಹಿಂದಕ್ಕೆ ಹೋಗಲ್ಲ. ನನ್ನ ತಡಿಬೇಡಿ, ಹೊರಡ್ತೀನಿ. ನಿಮ್ಮ ಮತ್ತೆ ಒಂದು ನಿಮಿಷ ನಿಲ್ಲೋದಕ್ಕೆ ಹೇಳಿ. ಆರತಿ ಅವರ ಒಂದು ನಿಮಿಷ. ತಪ್ಪು ನನ್ನ ಕಡೆಯಿಂದ ಆಗಿದೆ, ಒಪ್ಕೋತೀನಿ. ನಾನು ನಿಮ್ಮನ್ನ ತಡೆಯಲ್ಲ. ಆ ತಪ್ಪನ್ನ ತಿದ್ಕೊಳ್ಳೋ ಹಂತಕ್ಕೆ ನಾವೀಗ ಬಂದಿದ್ದೀವಿ. ಅಮ್ಮನ ಮಾತು ಕೇಳಿ 48 ದಿನದ ಪೂಜೆಗೆ ನೀವು ಒಪ್ಕೊಂಡ್ರಿ. ಎಷ್ಟೇ ಕಷ್ಟ ಬಂದರೂ ನಿಂತು ಮಾಡಿದ್ರಿ. ಇದೆಲ್ಲವೂ ಮಾಡಿದ್ದು ನನ್ನ ಜೀವದ ಕಂಟಕಕ್ಕಾಗಿ. ಅರುಣನ ನಾನು ನಿಮ್ಮನ್ನ ತೀರ್ಸಕ್ಕಾಗಲ್ಲ. ನನ್ನ ಬದುಕಿಗೆ ಹೊಸ ಅರ್ಥ ಕಟ್ಟಿದ್ರಿ. ಅದೆಲ್ಲ ಆಗ್ಬೋದು ಕತೆ, ಒಪ್ಕೋತೀನಿ. ನಾಳೆ ನಮ್ಮ ಬದುಕಲ್ಲಿ ನಾವು ಜೊತೆ ಆದ ದಿನ, ಅಂದ್ರೆ ಮ್ಯಾರೇಜ್ ಆನಿವರ್ಸರಿ. ಆನಿವರ್ಸರಿಗೆ ಏನರ್ಥ ಅಂತ ನೀವು ಕೇಳ್ಬೋದು. ನನಗೂ ಹಾಗೆ ಅನಿಸುತ್ತೆ. ಆದರೆ ನಾವಿಬ್ಬರು ಸಾಕಷ್ಟು ವರ್ಷ ಸಂಸಾರ ಮಾಡಿದ್ವಿ. ನಿಮಗೆ ನಾನು, ನನಗೆ ನೀವು ಅನ್ನೋದ್ರ ಸಂಕೇತವಾಗಿ ಇವತ್ತು ಆರ್ಯ ಇದ್ದಾನೆ. ಸಾಕಷ್ಟು ನೆನಪುಗಳಿದೆ. ಇವತ್ತು ಆರ್ಯಂಗೆ ಅವಂದೇ ಆದ ಸಂಸಾರ ಇದೆ, ಆದಿಗೂ ಅವಂದೇ ಆದ ಸಂಸಾರ ಇದೆ.
ಚರ್ನಿನ ನೆನೆಸ್ಕೊಂಡು ನಾಳೆ ಒಂದಿನ ಕುಟುಂಬ ಸಮೇತವಾಗಿ ಎಲ್ಲರೂ ಒಟ್ಟಿಗೆ ಊಟ ಮಾಡ್ಬೋದೇನೋ ಅಂತ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ. ನಲವತ್ತೆಂಟು ದಿನ ಜೊತೆಲಿದ್ರೆ ನಾಳೆ ಒಂದಿನ ನನ್ನ ಜೀವ ಉಳಿಸಿದ್ದೀರಾ. ಇಬ್ಬರು ಮಕ್ಕಳ ಮದುವೆನ ಒಂದೇ ಮಂಟಪದಲ್ಲಿ ಮಾಡೋ ಹಾಗೆ ಮಾಡಿ ನನ್ನ ಮರ್ಯಾದೆ ಉಳಿಸಿದ್ದೀರಾ. ನಾಳೆ ಒಂದು ದಿವಸ ಇರಿ, ನಮ್ಮ ಮಕ್ಕಳಿಗಾಗಿ, ನಮ್ಮ ಸಂಸಾರಕ್ಕಾಗಿ. ಏನು ಇನ್ನೊಂದು ದಿವಸ ಇರ್ಬೇಕಾ? ಆಗಲ್ಲ ರೀ, ನಾವು ಹೋಗ್ತಾ ಇದೀವಿ, ಹೊಟ್ಟು ನಿಂತಿದೀವಿ. ಬ್ಯಾಗ್ಗಳು ಪ್ಯಾಕ್ ಆಗಿದೆ, ಕಾರು ರೆಡಿ ಇದೆ, ಬಾಕ್ಲು ಓಪನ್ ಆಗಿದೆ. ಒಂದ್ ಹೆಜ್ಜೆ ಆಚೆ ಇಟ್ರೆ ಸಾಕು, ನಮ್ಮ ನಿಮ್ಮ ಸಂಬಂಧ ಮುಗ್ದೋಯ್ತು. ಏನ್ರಿ ವೆಡ್ಡಿಂಗ್ ಆನಿವರ್ಸರಿ? ಯಾವ ಸಂತೋಷಕ್ಕೆ? ಏನ್ ಚೆನ್ನಾಗಿದ್ರೆ ದಂಪತಿಗಳು ನೀವು? ನಿಮಗೆ ವೆಡ್ಡಿಂಗ್ ಆನಿವರ್ಸರಿ ಮಾಡ್ಕೊಂಡ್ಲೇಬೇಕು ಅಂತ ಇದ್ರೆ ಇದರಲ್ಲ ನಿಮ್ಮ ಮನೆಯವರು ಮಾಡ್ಕೊಳ್ಳಿ. ನಮ್ಮ ಪಾಡಿಗೆ ನಾವು ಓಡ್ತೀವಿ. ಅಮ್ಮ ಬಾಮ ಹೋಗೋಣ. ಅದನ್ನ ಆರತಿ ಅವ್ರು ಹೇಳಿ, ನಾನು ಅಡ್ಡ ನಿಲ್ಲಲ್ಲ. ಹೋಗಿ ಬನ್ನಿ ಅಂತಾನೆ ಹೇಳೋದು. ಏನ್ ಆರ್ತಿ ಅವರೇ ಹೇಳ್ಬೇಕಾ? ಬಿಡಿ, ನನ್ನ ಮಾತಿಗೆ ಯಾವತ್ತು ಬೆಲೆ ಕೊಟ್ಟಿದ್ದೀರಾ ನೀವು? ಅಮ್ಮ ಬೇಗ ಹೇಳ್ಬಿಟ್ಟು ಬಾಮ ಹೋಗೋಣ. ಆನಿವರ್ಸರಿಗೆ ಇರಬೇಕು ಅನ್ನೋದು ಮುಖ್ಯ ಅಲ್ಲ. ನಿಮ್ಮೆಲ್ಲರೂ ನಿರೀಕ್ಷೆ, ನಿಮ್ಗಳ ಆಸೆನ ನಿರಾಸೆ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ಒಂದಿನ ಇರ್ತೀನಿ. ಅಮ್ಮ ಏನ್ ಮಾತಾಡ್ತಿದ್ಯಮ್ಮ? ಅದೇ, ಇದು ಒಂದು ದಿನದ ಪ್ರಶ್ನೆ ಅಷ್ಟೇ. ಈ ನೋವು, ದುಃಖ, ಸಂತೋಷ ಇದೆಲ್ಲ ನನ್ನಲ್ಲಿ, ಸೂರ್ಯನಲ್ಲಿರಲಿ. ನೀವೆಲ್ಲರೂ ಆನಿವರ್ಸರಿನ ಆಚರಿಸಿ. ಈ ಸಂದರ್ಭದಲ್ಲಾದರೂ ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋದು ಸೂರ್ಯರ ಆಸೆ. ಇನ್ಯಾವತ್ತೂ ನಮ್ಮ ಆನಿವರ್ಸರಿ ಆಗಲ್ಲ. ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ ಅನ್ನೋ ಹಾಗಿದ್ರೆ ಅದನ್ನು ನಾನು ತಪ್ಪಿಸೋದಕ್ಕೆ ಇಷ್ಟಪಡಲ್ಲ. ಇದೊಂದೇ ಕಾರಣಕ್ಕೆ ನಾನು ಇಲ್ಲಿರ್ತೀನಿ. ನೀನ್ ಮಾತಾಡಬೇಕು, ನಿನ್ ಮಾತುಗೊಂದು ತೂಕ ಇದೆ ಅಂತ. ನಾವು ಯಾರು ಹೇಳಿದ್ರು ಒಪ್ಕೊಳ್ಳಿಲ್ಲ ಆರ್ತಿ. ನೀನ್ ಒಂದೇ ಒಂದ್ ಮಾತುಗಳು ಒಪ್ಕೊಂಡ್ಲು. ಹೌದೌದು, ಮಾವ ಹೇಳಿದ್ಮೇಲೆ ತೆಗ್ದಾಕ್ತಾರ? ಖಂಡಿತ ಇಲ್ಲ. ಯಾಕೆ ಹೇಳು? ಮನಸ್ಸಿದೆ. ಮನಸ್ಸು ಯಾರ ಮೇಲಿರುತ್ತೋ ಅವ್ರ ಮಾತಿನ ಮೇಲೆ ವಿಶೇಷ ಪ್ರೀತಿ ಇರುತ್ತೆ, ಅರ್ಥ ಇರುತ್ತೆ. ಸುಮ್ಮನೆ ಏನೇನೋ ಮಾತಾಡ್ಬಿಡಿ. ಅವ್ರು ಒಪ್ಕೊಂಡಿದ್ದು ನಾನು ಹೇಳಿದೆ ಅಂತಲ್ಲ, ನಾನು ಹೇಳಿದ ವಿಷಯ ಆಗಿತ್ತು. ಅದನ್ನು ಬೇರೆ ಯಾರೇ ಹೇಳಿದ್ರು ಒಪ್ಕೋತಿದ್ರು. ರಂಜಿತ್ ಹೇಳಿದ್ದಕ್ಕೆ ಡಿವೋರ್ಸ್ ಅಂತ ವಿಷಯನ ವಾಪಸ್ ತಗೊಂಡ್ರು. ಇನ್ನು ಒಂದು ದಿನ ಇರೋದಕ್ಕೆ ಒಪ್ಕೋತಿರ್ಲಿಲ್ವಾ? ಇಲ್ಲ ಮಾವ, ಆ ಒಂದು ದಿವಸ ತುಂಬ ಮುಖ್ಯ ಆಗಿತ್ತು ಅತ್ತೆಗೆ. ಹೊರಡ್ತೀನಿ, ಯಾರು ಏನೇ ಹೇಳಿದ್ರು ನನ್ನ ನಿರ್ಧಾರ ಬದಲಾಗಲ್ಲ ಅಂತ ಕೂತಿದ್ರು. ಎಲ್ಲರೂ ಎಷ್ಟೊಂದು ಹೇಳಿದ್ರು. ಪೂಜೆ ಮುಗಿದ ನೆಕ್ಸ್ಟ್ ಮಿನಿಟೇ ಹೊರಡ್ತೀನಿ ಅಂತಿದ್ರು.
ಅಂಥದ್ರಲ್ಲಿ ಒಂದು ದಿವಸ ಇರೋದಕ್ಕೆ ಒಪ್ಕೊಂಡಿದ್ದಾರೆ ಅವರು. ಒಂದು ದಿವಸ ತಾನೇ. ನೋಡಿದ್ಯಾ, ಇನ್ನು ಹೆಚ್ಚಿನ ದಿನ ನಮ್ಮನೇಲಿ ಆರ್ತಿ ಇರ್ಬೇಕು ಅನ್ನೋ ತಾನೇ ನಿನ್ನ ಆಸೆ. ಅಮ್ಮ ಸುಮ್ಮನೆ ನನ್ನ ಮಾತಿಗೆ ಏನೇನೋ ಅರ್ಥ ಕಲ್ಪಿಸ್ಬೇಡ. ಆ ರೀತಿ ಏನಿಲ್ಲ. ಸುಳ್ಳು ಹೇಳ್ಬೇಡ. ಆಯ್ತು, ನನಗೆ ಗೊತ್ತಿಲ್ಲ ಸತ್ಯ, ನಿಮಗೆ ಗೊತ್ತಿದೆ. ಆಯ್ತಾ? ಆಯ್ತು ಅಂದ್ರಲ್ಲ ಮಾವ, ಅಷ್ಟು ಸಾಕು. ಈ ಒಂದು ದಿವಸ ಅತ್ತೆ ಇಲ್ಲೇ ಇರ್ತಾರೆ. ಆ ಒಂದು ದಿವಸನ ಸೆಲೆಬ್ರೇಷನ್ ಮಾಡೋಣ. ಆನಿವರ್ಸರಿ ಅನ್ನೋ ಕಾರಣ ಬೇರೆ ಇದೆ ಅಲ್ವಾ ಮಾವ? ನನ್ನನ್ನೇನು ಕೇಳ್ತೀರಾ? ಒಂದು ದಿವಸ ಇರ್ತೀನಿ ಅಂತ ಆರ್ತಿ ಅವ್ರು ತಾನೇ ಒಪ್ಕೊಂಡಿರೋದು. ಅವ್ರನ್ನ ಕೇಳಿ, ಅವರೇ ಡಿಸೈಡ್ ಮಾಡಲಿ. ಅಂದ್ರೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಕ್ಕೆ ಆರತಕ್ಷತೆಯಲ್ಲಿ ಆರತಿ ಜೊತೆ ಕೂತ್ಕೊಳ್ಳೋಕೆ ನಿನ್ನೇನು ಅಭ್ಯಂತರ ಇಲ್ಲ ಅನ್ನೋ? ಅಮ್ಮ ನೀನು ಇದೆಯಲ್ಲ, ನೀನು ಮಾತಾಡಬೇಡ. ರಂಜಿತ್, ನೀವು ಆರತಿ ಹತ್ರ ಹೋಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ಳಿ. ನಾನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತಯಾರಿ ಮಾಡ್ಕೋತೀನಿ. ಅಮ್ಮ ಅತ್ತೆ ಹತ್ರ ಮಾತಾಡ್ತೀನಿ ಮಾವ ನಾನು. ಹೇಳಿರಲ್ವಾ? ನಾನು ಹೇಳ್ದೆ ತಾನೆ ಹೀಗಾಗುತ್ತೆ ಅಂತ. ಏನೋ ಒಂದು ಮಾತಾಡಿ ಕುಂಟು ನೆಪ ಹುಡುಕಿ ನೀನು ಎಲ್ಲೇ ಎತ್ಕೋತಾರೆ ಅಂತ ಹೇಳಿರಲ್ವಾ? ಮೊದಲನೇ ಸಲ ಆರೈಕೆ ಅಂತ ಆಯ್ತು, ಎರಡನೇ ಸಲ ಪೂಜೆ ಅಂತ ಆಯ್ತು, ಈಗ ವೆಡ್ಡಿಂಗ್ ಆನಿವರ್ಸರಿ ಅಂತೆ. ವೆಡ್ಡಿಂಗೇ ಇಲ್ಲ, ಇನ್ನೇನು ಆನಿವರ್ಸರಿ? ಒಂದಿನದ ಪ್ರಶ್ನೆ ಕಣೋ, ಅರ್ಥ ಮಾಡ್ಕೊ. ಅವ್ರಿಗೆ ನಾನು ತಿಳಿಸಿ ಹೇಳಿದ್ದೀನಿ ಇಲ್ಲಿರಲ್ಲ ಅಂತ. ಮಾ ನೀನು ಇರಲ್ಲ ಅಂತ ಹೇಳಿ 2 ತಿಂಗಳಾಯ್ತಲ್ಲ ಮಾ, ಇಲ್ಲೇ ಇದೆಯಲ್ಲ. ಇನ್ ಒಂದ್ ದಿವ್ಸ ಇಲ್ಲಿ ಇದ್ರೆ ಏನಾಗತ್ತೋ? ಒಂದು ದಿವ್ಸ ಅಲ್ಲ, 1 ಗಂಟೆ ಸಾಕು ಇಂಥವ್ರಿಗೆ. ಏನ್ ಬೇಕಾದ್ರೂ ಮಾಡ್ತಾರೆ. ಅವರಿಗೆ ಜನಬಲ ಇದೆ, ಹಣ ಬಲ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇಂಥ ವೀಕ್ ಮೈಂಡೆಡ್ ಪೀಪಲ್ ಇದ್ದಾರೆ. ಬಾಯಿ ಮುಚ್ಚೋ ಸಾಕು. ಯಾರೋ ವೀಕ್ ಮೈಂಡೆಡ್? ಈ ಮನೆ ಬಂದಾಗಿಂದ ನನ್ನ ನಿರ್ಧಾರ ನಾನು ಬದಲಾಯಿಸಿದಿನ? ಹೇಳೋ. ಏನಮ್ಮ ಪ್ರಯೋಜನ? ಏನಂತ ನಿರ್ಧಾರ ಮಾಡಿದ್ದೆ ನೀನು? ಇಲ್ಲಿ ಇರಲ್ಲ ಅಂತ. ಇವಾಗ ಇಲ್ಲೇ ಇದೆಯಲ್ಲಮ್ಮ. ಅಮ್ಮ, ನಾನ್ ನಿನ್ನ ದೂಷಿಸ್ತಿಲ್ಲ, ಅವ್ರಗಳನ್ನ ದೂಷಿಸ್ತಾ ಇದ್ದೀನಿ. ದೂಷಣೆ ಪ್ರಶ್ನೆ ಅಲ್ಲ ಕಣೋ. ಅತ್ತೆ ಇಲ್ಲಿ ಒಂದ್ ದಿವ್ಸ ಇರೋದು ಮುಖ್ಯ. ಅವ್ರಿಗೋಸ್ಕರ ಅಲ್ಲ, ತಮ್ಮ ಕಾರಣಕ್ಕೋಸ್ಕರ. ಏನಮ್ಮ ಕಾರಣ? ಏನ್ ವೆಡ್ಡಿಂಗ್ ಆನಿವರ್ಸರಿನಾ? ವೆಡ್ಡಿಂಗ್ ಆನಿವರ್ಸರಿ ಯಾರು ಮಾಡ್ಕೋತಾರೆ ಹೇಳು? ಗಂಡ ಹೆಂಡತಿ ಸುಖವಾಗಿದ್ದಾಗ. ನೀವಿಬ್ರು ಏನ್ ಗಂಡ ಹೆಂಡತಿ ತರನ ಇದ್ದೀರಾ? ಅದೇ ಹಾಗೆಲ್ಲ ಮಾತಾಡ್ಬೇಡ. ನಾವಿಬ್ರು ಏನ್ ಗಂಡ ಹೆಂಡತಿ ತರ ಇದೀವ? ಹಾಗಂತ ನಾವಿಬ್ರು ಏನ್ ಗಂಡ ಹೆಂಡತಿ ಅಲ್ವಾ? ಮದ್ವೆಗೆ 2 ತಿಂಗಳಾಗಿದೆ. ಹೊಸದಾಗಿ ಮದ್ವೆ ಆದವ್ರು ಹಾಗಿದೀವ ನಾವು? ಅದಕ್ಕೂ ಅವ್ರಗಳ ಕಾರಣ. ಬೇರೆಯವ್ರ ಮೇಲೆ ಬೇರೆ ಮಾಡ್ಬೇಡ ಆದಿ. 1 ಬೆರಳು ಅವ್ರ ಕಡೆ ತೋರ್ಸಿದ್ರೆ ಇನ್ನ 4 ಬೆರಳು ನಮ್ ಕಡೆ ತೋರ್ಸುತ್ತೆ. ಅವ್ರು ಹೇಳಿದ್ರ ನಿನ್ಗೆ ಮದ್ವೆ ಆದ್ಮೇಲೆ ಸಂತೋಷವಾಗಿರ್ಬೇಡ, ಗಂಡ ಹೆಂಡತಿ ತರ ಇರ್ಬೇಡ ಅಂತ? ನೀನ್ ನಿರ್ಧಾರ ಮಾಡಿರೋದು ಅತ್ತೆ ಮನೆಗ್ ಬರೋವರೆಗೂ ಸಂಸಾರ ಮಾಡೋದ್ ಬೇಡ ಅಂತ. ಅದಕ್ ಹೊಣೆ ಯಾರು? ಮದ್ವೆ ಅದರ ಆಚರಣೆ ಬರೀ ಗಂಡ ಹೆಂಡತಿಗೆ ಸಂಬಂಧಪಟ್ಟಿದ್ದಲ್ಲ, 2 ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು. ನಾನು ಹೇಳ್ಬೋದಿತ್ತಲ್ಲ, ಅತ್ತೆ ಮನೆಗ್ ಬರೋವರೆಗೂ ನಾನು ಸಂಸಾರ ಮಾಡಲ್ಲ, ನಮ್ ತಂದೆ ಮನೆಗ್ ಇರ್ತೀನಂತ. ಹೇಳದ್ನ ನಾನು? ಯಾಕೆ ಹೇಳು? ಇದು ನಮ್ ಕುಟುಂಬದ ಪ್ರಶ್ನೆ. ನಾನು ಹಂಗ್ ಮಾಡಿದಿದ್ರೆ ಅತ್ತೆಗ್ ಮರ್ಯಾದೆ ಏನಾಗ್ತಿತ್ತು? ಇವಾಗ ವಿಷಯ ಇಲ್ಲಿಂದ ಎಲ್ಲೆಲ್ಲ ಹೋಗ್ತಿದ್ಯಲ್ಲ. ಅದಿ ನಿನ್ ಯಾಕೋ ಅರ್ಥ ಆಗ್ತಿಲ್ಲ. ಅತ್ತೆ ಈ ಮನೇಲಿ 1 ದಿವಸ ಇರ್ಬೇಕಂತ ಹೇಳ್ತಿದಾರ ಅಂದ್ರೆ ಅದ್ರಲ್ಲಿ ಏನೋ ಒಂದ್ ಕಾರಣ ಇದೆ. ಅದನ್ನ ಅರ್ಥ ಮಾಡ್ಕೋ. ನಾನು ಅರ್ಥ ಮಾಡ್ಕೊಳ್ಳೋದು ನಂಗೆ ಬೇಕಾಗಿಲ್ಲ. ಅಮ್ಮ ಮಾಡಿದ ತಪ್ಪು ಅಷ್ಟೇ. ನಾನೇನೋ ತಪ್ಪು ಮಾಡಿದೆ? ನೋಡು, ನಿನಗಿಲ್ಲಿರೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಸೀದಾ ಅಮ್ಮನ ಮನೆಗೆ ಹೋಗು. ಅಮ್ಮ ಒಬ್ಬರೇ ಇದ್ದಾರೆ, ನಾವು ಬರ್ತೀವಿ. ನಾನು ಹೋಗಲ್ಲಮ್ಮ. ಬೆಳಗಾನ ಕಾದಿದ್ದು ಬೆಕ್ಕೆತ್ಕೊಂಡು ಹೋಯ್ತಂತೆ. 2 ತಿಂಗಳು ನಿನ್ನ ಕಾದಿದ್ದೀನಿ ನಾನು. ಇನ್ನು 1 ದಿನದಲ್ಲಿ ಏನಾದ್ರೂ ಆಗ್ಬೋದು. ಅದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ಅದೇ 1 ದಿನದಲ್ಲಿ ಯಾವ ವ್ಯತ್ಯಾಸನೂ ಆಗಲ್ಲ. ಅರ್ಥ ಮಾಡ್ಕೋ. ನಂಬಿಕೆ ನನಗಿಲ್ಲಮ್ಮ. ನಾನು ಇದ್ದಾಗ ಅಷ್ಟೆಲ್ಲ ಮಾಡ್ದವ್ರು, ನಾನು ಇಲ್ಲ ಅಂದಾಗ ಏನಾದ್ರು ಮಾಡ್ಬೋದು. ನೀನಿಲ್ಲ ಅಂತ ನಾವ್ ಯಾರಿಗೂ ಹೇಳಲ್ಲ. ಯಾಕಮ್ಮ ನನ್ನ ಮನೆಯಿಂದ ಹೊರಗಾಕಕ್ಕೆ ಕಾಯ್ತಿದ್ಯಾ? ನಿನ್ನ ಆನಿವರ್ಸರಿಗೆ ನಾನು ಇರೋದು ನಿಂಗೆ ಇಷ್ಟ ಇಲ್ವಾ? ಇರೋದಾದ್ರೆ ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಅವ್ರ ಮನಸ್ಥಿತಿ ಹೇಗಿದೆಯೋ ಅದಕ್ಕೆ ತಕ್ಕನಾಗಿ ನಾವ್ ಇರ್ಬೇಕು. ನೀನು ಖುಷಿಯಾಗಿರೋಲ್ಲ, ಅವ್ರಿಗೂ ಸಂತೋಷವಾಗಿರಕ್ ಬಿಡಲ್ಲ. ಹಾಗಿರೋದಾದ್ರೆ ನಾವ್ ಯಾಕೋ ಇಲ್ಲಿರ್ಬೇಕು? ನಡಿ, ನಾವು ಹೋಗೋಣ. ನಾನ್ ಬರಲ್ಲ. ಈ ಮನೆಗೆ ನಮ್ಮಮ್ಮನ ಜೊತೆನೆ ಬಂದಿದ್ದೀನಿ. ಹೋಗ್ಬೇಕಾದ್ರೆ ನಮ್ಮಮ್ಮನ ಕರ್ಕೊಂಡೇ ಹೋಗೋದು. ಹಾಗಾದ್ರೆ 1 ದಿವಸ ತಾನೇ, ಸುಮ್ನೆ ಇದ್ಬಿಡು. ಓಹೋ, ಮತ್ತೆ ಬಂದ್ರ ಸರ್? ಬನ್ನಿ. ಇವಾಗ ಏನಕ್ಕೆ ಬಂದಿರಿ? ಎಲ್ಲ ಆಯ್ತಲ್ಲ. ಅಮ್ಮ ನಾಳೆ ಇಲ್ಲಿ ಇರ್ತೀನಿ ಅಂತ ಒಪ್ಕೊಂಡ್ರಲ್ಲ,
ಇನ್ನೇನು ಮಾತಾಡೋದಿಲ್ಲ. ಅದೇ ಒಂದು ನಿಮಿಷ, ನನ್ನ ಅತ್ತೆನೇನೋ ಕೇಳಬೇಕು, ಅದಕ್ಕೆ ಬಂದಿದ್ದೀನಿ. ಬೇಕಾಗಿಲ್ಲ. ಒಂದ್ ದಿವಸದ ಮೇಲೆ 1 ಗಂಟೆ ಅಲ್ಲ 1 ನಿಮಿಷ ಇರಲ್ಲ, ಹೋಗ್ತಾ ಇರ್ತೀವಿ. ಅದೇ ಇನ್ನು ಮುಂದೆ ಇಲ್ಲೇ ಇರಿ ಅಂತ ಕೇಳಕ್ ಬಂದಿಲ್ಲ ನಾನು. ಆದಿ, ಯಾಕೆ ಇಷ್ಟೊಂದು ಹಾರಾಡ್ತಾ ಇದ್ಯಾ? ಅವ್ರೇನೋ ಹೇಳೋದಕ್ಕೆ ಬಂದಿದ್ದಾರಲ್ಲ, ಬಿಡು. ಅದೇನು ಹೇಳ್ಬೇಕೋ ಬೇಗ ಹೇಳಿ ಹೊರಡು. ಅದೇ ಅತ್ತೆ, ನಾಳೆ ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ವಾ, ಅದಕ್ಕೆ ಏನೇನು ಪ್ರಿಪ್ರೇಷನ್ ಮಾಡಬೇಕು ಅಂತ ಕೇಳಕ್ಕೆ ಹೇಳಿದ್ರು ಮಾವ. ಯಾಕೆ ಅವ್ರಿಗೆ ಕೇಳಕ್ ಮುಖ ಇಲ್ವಂತ? ಅದಿ ಪ್ಲೀಸ್ ನೋಡಿ ರಂಜಿತ್, ವೆಡ್ಡಿಂಗ್ ಆ್ಯನಿವರ್ಸರಿನ ಹೀಗೆ ಸೆಲೆಬ್ರೇಟ್ ಮಾಡಬೇಕು, ಹಾಗೆ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಆಸೆ ನನಗಿಲ್ಲ. ಅಮ್ಮನ ಒತ್ತಾಯಕ್ಕೋಸ್ಕರ ಒಪ್ಕೊಂಡಿದ್ದೀನಿ ಅಷ್ಟೇ. ಅವ್ರಿಗೆ ನೋವಾಗಬಾರ್ದು. ಅಜ್ಜಿನೇ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ದೊಡ್ಡದಾಗಿ ಫಂಕ್ಷನ್ ಮಾಡಬೇಕು, ಸ್ಪೆಷಲ್ ಅಡುಗೆ ಮಾಡಬೇಕು, ನಿಮ್ಮನ್ನು ಮಾವನ್ನು ಒಟ್ಟಿಗೆ ಕೂರಿಸಿ ಆರತಿ ಮಾಡಬೇಕು ಅಂತೆಲ್ಲ ಅಜ್ಜಿ ಪ್ಲ್ಯಾನ್ ಮಾಡಿದ್ದಾರೆ. ಅದಕ್ಕೆಲ್ಲ ನನಗೆ ಮನಸ್ಸಿಲ್ಲ ರಂಜಿತ್. ನಾನಿಲ್ಲಿ ಇದ್ದೀನಿ ಅಂದು ಮಾತ್ರಕ್ಕೆ ಮನ್ಸಾರೆ ಇದ್ದೀನಿ ಅಂತ ಅಲ್ಲ. 4-6 ಜನಕ್ಕೆ ಖುಷಿನ ಹಂಚ್ಕೊಳ್ಳೋ ಮನಸ್ಸು ನನಗಿಲ್ಲ. ದಯವಿಟ್ಟು ನನ್ನ ಬಲವಂತ ಮಾಡಿಬಿಡಿ. ಆಯಿತು ಅತ್ತೆ, ಬಲವಂತ ಮಾಡಲ್ಲ. ಆದರೆ ಒಂದು ರಿಕ್ವೆಸ್ಟು, ಮತ್ತಿನ್ನೇನೋ ರಾಗ ತೆಗಿಬೇಡ ನೀನು. ನಾಳೆ ಅಡುಗೆನ ನೀವೇ ಮಾಡಿ ಅತ್ತೆ, ನೀವೇ ಬಡಿಸಿ ನಮಗೆಲ್ಲ. ಓಹೋ, ನಾಳೆ ನಮ್ಮಮ್ಮ ಇಲ್ಲಿ ಅಡುಗೆಯೊಳಗಿರ್ಬೇಕಾ? ಯಾಕೆ ಅಡುಗೆಯವ್ರನ್ನ ಕರ್ಸಿಲ್ವಾ? ಆಯಿತು ಅತ್ತೆ, ನೀವು ಹಾಗೆ ಅಂದ್ಕೊಳ್ಳಿ. ನಾಳೆ ಅಡುಗೆ ಉಳಿಲ್ಲ, ಅದಕ್ಕೆ ನೀವು ಅಡುಗೆ ಮಾಡ್ತಿದ್ದೀರಿ ಅಂತಲೇ ಅಂದ್ಕೊಳ್ಳಿ. ನೀವು ಅಡುಗೆ ಮಾಡಿ ಬಡಿಸಿ ಅತ್ತೆ, ನಾವೆಲ್ಲರೂ ತುಂಬ ಖುಷಿಯಿಂದ ಸಂತೃಪ್ತಿಯಾಗಿ ಊಟ ಮಾಡ್ತೀವಿ. ಸರಿ. ಅತ್ತೆ, ಇನ್ನೊಂದು ರಿಕ್ವೆಸ್ಟು. ಮತ್ತಿನ್ನೇನಪ್ಪ ನಿಂದು? ಅದೇ ಒಂದು ನಿಮಿಷ ಇರ ಅತ್ತೆ. ನಾಳೆ ಅಡುಗೆ ಮಾಡುವಾಗ ಈ ಅಕ್ಕಿ, ಬೇಳೆ, ತುಪ್ಪ, ಮೊಸರು, ಹಾಲು ಎಲ್ಲದ್ರ ಜೊತೆಗೆ ಇನ್ನೊಂದು ಸೇರಿಸ್ಬೇಕು ನೀವು. ಏನು? ಪ್ರೀತಿ. ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ತುಂಬ ರುಚಿಯಾಗಿರುತ್ತಂತೆ ಅಲ್ವಾ? ಯೋಚಿಸ್ಬೇಡಿ, ಅಡುಗೆನ ರುಚಿಯಾಗೇ ಮಾಡೋದು. ಅಂದರೆ ಪ್ರೀತಿಯಿಂದ ಮಾಡ್ತೀರ ತಾನೆ? ಹೇಳಿದ್ನಲ್ಲ, ರುಚಿಯಾಗಿರುತ್ತೆ. ಅತ್ತೆ, ಮಾವ ತಗೊಳ್ಳಿ, ಇಬ್ರು ಸೇರಿ ಕೇಕ್ ಕಟ್ ಮಾಡಿ. 25th ಆ್ಯನಿವರ್ಸರಿ ನಾವು ಈ ರೀತಿ ಸೆಲೆಬ್ರೇಟ್ ಮಾಡಿರಲಿಲ್ಲ. ಇದೆಲ್ಲ ಬೇಡವಾಗಿತ್ತು ಅಂತ ಅನ್ಸುತ್ತೆ. ಹೌದು, ಯಾಕೆ ಸುಮ್ಮನೆ ಇದೆಲ್ಲ ಮಾಡಕ್ ಹೋದ್ರಿ? ಹೌದು ಮಾವ, ಸ್ವಲ್ಪ ಅತಿ ಆಯಿತು. ಅಲ್ಲ, ನಿಮಗಿದು ಅತಿ ಆಯಿತು, ನಮಗೆ ಇದು ಬೇಕು. ಅಲ್ಲ, 25 ವರ್ಷದಿಂದ ಮಾಡಿಲ್ಲ ಅಂದ್ರಲ್ಲ ಮಾವ, ಇವಾಗ ಕಟ್ ಮಾಡಿ ಪ್ಲೀಸ್, ನಮಗೋಸ್ಕರ ಪ್ಲೀಸ್. ಸಾರಿ ರಂಜಿತ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೇಳಿಲ್ವಮ್ಮ, ಇನ್ನು ಒಂದು ಒಪ್ಕೊಂಡ್ರೆ ಒಂದು 10 ಬಾಲತ್ರ ಹಂಗೆ ಬರುತ್ತೆ, ಅನ್ಭವಿಸ್. ಆದಿ ಮಾತಾಡ್ಬೇಡ ನೀನು, ಖುಷಿಯಾಗಿರು, ಇಲ್ಲಾಂದ್ರೆ ಸುಮ್ಮನೆ ಇದ್ಬಿಡು. ಅತ್ತೆ, ಮಾವ ತಗೊಳ್ಳಿ, ಕೇಕ್ ಕಟ್ ಮಾಡಿ. ಆದರೆ ಅದಕ್ಕಿಂತ ಮೊದಲು ಕ್ಯಾಂಡಲ್ ಆರಿಸಿ. ಇದೇ ಕೊನೆ ಆ್ಯನಿವರ್ಸರಿ ಅಲ್ವಾ, ಕ್ಯಾಂಡಲ್ ಆರಿಸ್ಬೋದು. ಯಾಕಾರ್ತಿ, ಸಂತೋಷದ ದಿನ ಅಪುಷಕನ ನುಡಿತೀಯಾ? ಹಲೋ, ಏನು ಗಂಡ ಹೆಂಡತಿ ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ? ಕೇಕ್ ಕಟ್ ಮಾಡಿದ್ಮೇಲೆ ಒಬ್ರಿಗೊಬ್ರು ತಿನ್ನಿಸ್ಬೇಕು. ತಿನ್ನಿಸಿ ಪ್ಲೀಸ್. ನೆನ್ನೆ ಪೂಜೆಲೆ ಕುಂಕುಮ ಇಡೋದು, ಹಾರ ಬದಲಾಯಿಸೋದು ಅದೇ ಬೇಡವಾಗಿತ್ತು. ಆಗಲ್ಲ ರಂಜಿತ್, ನನಗಿಷ್ಟ ಆಗಲ್ಲ.
ಆಯ್ತತ್ತೆ, ಬೇಡ ಬಿಡಿ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡಿ. ಆಯಿತು, ಅಡುಗೆ ಐತೆ. ಅಡುಗೆ ಇನ್ನೂ ಮಾಡಬೇಕು. ಅಮ್ಮ ನಿರುಷ ಬಾ.